ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸೀಲಿಂಗ್ ಫ್ಯಾನಲ್ಲಿ ಗಾಳಿ ಕಡಿಮೆ ಬರ್ತಿದ್ರೆ ಯಾವ ರೀತಿ ಸರಿ ಮಾಡುವುದು ಅಂತ ತಿಳಿದುಕೊಳ್ಳು. ಕಸ್ಟಮರ್ ಒಬ್ಬರು ಕಾಲ್ ಮಾಡಿದರು, ಫ್ಯಾನ್ ತಿರುಗ್ತಾ ಇದೆ ಸ್ಪೀಡಾಗಿ, ಗಾಳಿ ಕಡಿಮೆ ಬರ್ತಾಯಿದೆ ಅಂತ ಹೇಳಿದರು. ನೋಡಿ, ಫ್ಯಾನಲ್ಲಿ ಈ ಥರ ಒಂದು ಕೆಪಾಸಿಟ್ರ್ ಇದೆ. ಈ ಕೆಪಾಸಿಟ್ರ್ ಹೋದರೆ ಫ್ಯಾನ್ ಸ್ಲೋ ತಿರುಗ್ತದೆ. ನೋಡಿ, ಅವ್ರು ಹೇಳಿದಾಗೆ ಸ್ವಿಚ್ ಹಾಕಿ ನೋಡುವ. ನೋಡಿ, ಫ್ಯಾನ್ ಸ್ಪೀಡಾಗಿ ತಿರುಗ್ತಾ ಇದೆ. ಇದರಿಂದ ಈ ಕೆಪಾಸಿಟರ್ ಸರಿ ಇದೆ ಅಂತೇಳಿ ತಿಳಿಬೋದು. ಆದರೂ ಗಾಳಿ ಕಡಿಮೆ ಬರ್ತಿದೆ. ಅದು ಯಾಕೆ ಅಂತೇಳಿ ಚೆಕ್ ಮಾಡುವ. ಫ್ಯಾನಲ್ಲಿ ಗಾಳಿ ಕಡಿಮೆ ಅಂತೇಳಿ ಫ್ಯಾನ್ನ 3 ರೆಕ್ಕೆಯನ್ನು ಸಹ ಲೈಟಾಗಿ ಬೆಂಡ್ ಮಾಡಿದರೆ ಅದು ಫ್ಯಾನಿಗೆ ಅಷ್ಟು ಅಲೈನ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ನಾವು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡುವ. ಫ್ಯಾನ್ ಚೆಕ್ ಮಾಡಲಿಕ್ಕೆ ನಾನಿಲ್ಲಿ ಲ್ಯಾಡರ್ ಯೂಸ್ ಮಾಡ್ತೇನೆ. ನೀವು ಟೇಬಲ್ ಅಥವಾ ಗಟ್ಟಿಯಾದ ಚೇರ್ ಯೂಸ್ ಮಾಡ್ಬೋದು. ಅದಕ್ಕೆ ಮೊದಲು ನಾವು ಮೈನ್ ಸ್ವಿಚ್ಚಿ, ಫ್ಯಾನ್ ಸ್ವಿಚ್ ಎಲ್ಲ ಆಫ್ ಮಾಡುವ. ಫ್ಯಾನ್ನ ಬ್ಲೇಡ್ ಚೆಕ್ ಮಾಡುವಾಗ ನೋಡಿ, ಫ್ಯಾನ್ನ ಬ್ಲೇಡ್ ಬೆಂಡ್ ಇಲ್ಲ, ಸ್ಟ್ರೈಟ್ ಆಗಿದೆ. ಇದರ ನಮಗೆ ಫ್ಯಾನ್ ಸ್ಪೀಡಾಗಿ ತಿರುಗ್ತಾ ಇದೆ, ಗಾಳಿ ಕಡಿಮೆ ಬರ್ತಾ ಇದೆ. ಆ ಸಿಂಪಲ್ ಟ್ರಿಕ್ಸನ್ನು ನಾವು ಯೂಸ್ ಮಾಡುವ. ಫ್ಯಾನ್ ಬ್ಲೇಡಲ್ಲಿ ನಮಗೆ 2 ಸ್ಕ್ರೂ ಕಾಣಿಸ್ತಾ ಇದೆ. ಈ ಸ್ಕ್ರೂವನ್ನು ಫುಲ್ ಲೂಸ್ ಮಾಡಿ ತೆಗೆಯುವ. ಇದನ್ನು ಅರ್ಧ ಲೂಸ್ ಮಾಡಿದರೆ ಸಾಕು. ನಂತರ ಈ ಸ್ಕ್ರೂವನ್ನು ಲೂಸ್ ಮಾಡಿ ತೆಗೆಯುವಾಗ ಇದರೊಂದು ವಾಷರ್ ಸಿಗ್ತದೆ. ಇದನ್ನು ನಾವು ಫ್ಯಾನ್ನ ಕೆಳಬದಿಗೆ ಸೆಟ್ ಮಾಡುವ. ನಂತರ ಈ ಸ್ಕ್ರೂ ಟೈಟ್ ಮಾಡಿದರೆ ಆಯಿತು. ಆಗ ಈ ಬ್ಲೇಡ್ ಸ್ವಲ್ಪ ನಮಗೆ ಫ್ರಂಟ್ ಸೈಡ್ ಸ್ವಲ್ಪ ಅಪ್ಪಾಗಿ ಸಿಗ್ತದೆ. ನೋಡಿ, ನಾನು ಈ ಬೋಲ್ಟನ್ನು ಲೂಸ್ ಮಾಡಿ ತೆಗೆದೇನೆ. ನಂತರ ಈ ವಾಷರನ್ನು ರೆಕ್ಕೆಯ ಕೆಳಬದಿಗೆ ನೋಡಿ, ಈ ಥರ ಕೆಳಬದಿಗೆ ಸೆಟ್ ಮಾಡ್ತೇನೆ. ನಿಮಗೆ ಈ ಲ್ಯಾಡ್ರಲ್ಲಿ ಮೇಲೆ ಎತ್ತಿ ಮಾಡಲಿಕ್ಕೆ ಕಷ್ಟ ಆದರೆ ಫ್ಯಾನ್ನ ಬಿಚ್ಚಿ ಕೆಳಗೆ ನೆಲದಲ್ಲಿ ಸಹ ಈ ಥರ ಸೆಟ್ ಮಾಡ್ಬೋದು. ಇದೇ ರೀತಿ 3 ಬ್ಲೇಡಿನ ಬೋಲ್ಟನ್ನು ಲೂಸ್ ಮಾಡಿ ಈ ಥರ ಫ್ರಂಟ್ ಸೈಡ್ಗೆ, ಅಂದರೆ ಫ್ಯಾನ್ ತಿರುಗುವ ಈ ಥರ ಫ್ಯಾನ್ ತಿರುಗ್ತಲ್ಲ ಆ ಸೈಡಿನ ಫಸ್ಟ್ ಸ್ಕ್ರೂವನ್ನು ಲೂಸ್ ಮಾಡಿ ಅದರ ಕೆಳಗೆ ಈ ಬೋಲ್ಟಿನ ವಾಷರ್ ಇಡಬೇಕು. ನಂತರ ನೀವು ಗಾಳಿ ಜಾಸ್ತಿ ಬೇಕಂದೇಳಿ ದಪ್ಪದ ವಾಷರ್ ಇಡಬಾರ್ದು. ಯಾಕಂದರೆ ಜಾಸ್ತಿ ಇದು ಹೈಟ್ ಆದರೆ ಫ್ಯಾನ್ನ ವೈಂಡಿಂಗ್ ಹೋಗೋ ಸಾಧ್ಯತೆ ಇದೆ. ನಾವು ಇದೇ ರೀತಿ ವಾಷರ್ ಕೆಳಗಿಟ್ಟು ಸ್ಕ್ರೂ ಟೈಟ್ ಮಾಡಿ ನೋಡುವ. ಫ್ಯಾನು ಈ ಥರ ತಿರುಗುವ ಸೈಡಿನ ಫಸ್ಟ್ ಸ್ಕ್ರೂ ನೋಡಿ, ಈ ಸ್ಕ್ರೂ ಇದನ್ನು ಲೂಸ್ ಮಾಡಿ ಇದರ ಮೇಲಿರುವಂಥ ವಾಷರನ್ನು ಫ್ಯಾನ್ ರೆಕ್ಕೆಯ ನೋಡಿ ಈ ಥರ ಕೆಳಗಡೆ ಇಟ್ಟಿದ್ದೇನೆ. ಅದು ನೀವು 3 ಫ್ಯಾನ್ ರೆಕ್ಕೆಗೂ ಅದೇ ರೀತಿ ಮಾಡಬೇಕು. ನಾವೀಗ ಫ್ಯಾನ್ ಸ್ವಿಚ್ ಆನ್ ಮಾಡಿ ನೋಡುವ. ವಾವ್, ಮೊದಲಿಗಿಂತ ಗಾಳಿ ಜಾಸ್ತಿ ಬರ್ತಾ ಇದೆ. ಫ್ಯಾನ್ನ ಅಲೈನ್ಮೆಂಟ್ ಏನು ಚೇಂಜ್ ಆಗಲಿಲ್ಲ ನೋಡಿ. ಫ್ಯಾನ್ ಆಚೀಚೆ ಏನು ಶೇಕ್ ಆಗೋದಿಲ್ಲ, ನೀಟಾಗಿ ತಿರುಗ್ತಾ ಇದೆ. ಈ ರೀತಿ ನಾವು ₹1 ಕೂಡ ಖರ್ಚಿಲ್ಲದೆ ಫ್ಯಾನ್ನ ರಿಪೇರಿ ಮಾಡ್ಬೋದು. ನಮ್ಮ ಟ್ರಿಕ್ ಈಗ ವರ್ಕ್ ಆಗಿದೆ ಅಂತೇಳಿ ಹೇಳ್ಬೋದು. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.